Hello everyone, welcome back to my channel. I hope you all ಹುಷಾರುಳ್ಳಾರಂಟು. நாங்கள் இன்று போயிட்டுள்ள ஸ்கூல் டே ஃபங்க்ஷனுக்கு. இது ஃப்ரைடே ரெண்டு நாங்கள் போயது ஒரு ஸ்கூல் டே ஃபங்க்ஷன் இன்ட்டு. ஸோ நான் ನನ್ನ ಕಸಿನ್ಸ್ ಒಟ್ಟಿಗೆ போயிட்டுள்ள ನೋಕರು ಸ್ಕೂಲ್ ಮುಟ್ಟ ರೀಚ್ ಆಯ್ತು. ಇದು ಎವಡೆ ಸ್ಕೂಲ್ ಉಂಟು ಅಂತ ಹಿಂಗೆ ಕಮೆಂಟ್ ಹಾಕೋರು. நாங்கள் வரும்போது லேட்டே ஆயிடுத்து. உட ஒரு 3 o'clock ஸ்டார்ட் ஆயிரு ப்ரோக்ராம்ஸ். நாங்கள் வரும்போதுக்கு இப்போ ஒரு 5:30 ஆயிரு. இதேந்திர போலீஸ் ரகாஜி ഇവിടെ ഒരു 10 o'clock ತೊಲಿಂತು ಫಂಕ್ಷನ್. പിന്നെ ഇവിടെ ಫುಲ್ ವೀಡಿಯೋಸ್ ಎಂದೂ ನಾನು ಎಡ್ತಿದ್ದಿಲ್ಲ. പിന്നെ ഞങ്ങൾ ರಿಟರ್ನ್ ಔತಿಗೆ ಬಂದ. ಈ ವ್ಲಾಗ್ಲಿ ನಾನು 2 days ವೀಡಿಯೋ ಇನ್ಕ್ಲೂಡ್ ಹಾಕಿರೆ. ನೆಕ್ಸ್ಟ್ ನಾನೂടെ ಇದು ನೆಕ್ಸ್ಟ್ ಡೇ ನಾವುടെ ഒരു റെസിപ്പി ഷെയർ ആക്കിയിട്ടുള്ള നല്ലൊരു ക്രീമി പാസ്ത റെസിപ്പി നാനൂടെ ഷെയർ ആക്കിയിട്ടുള്ള. നല്ല ടേസ്റ്റ് പിന്നെ ക്രീമി ആയിട്ട് ವೈಟ್ ಸಾಸ್ ಪಾಸ್ತಾ എങ്ങനെ ആക്കറേಂಟು ನಾನೂടെ ಕಾಟಿಯುಂಟುಲ್ಲ. ಇದಕ್ಕೆ ನಾನೂಡೆ ಪಾಸ್ತಾ ಫಸ್ಟಿಗೆ ಬಾಯ್ಲ್ ಹಾಕಿ ತೆಡ್ಕೋಗೈತು. ವಾಟರ್ ಫಸ್ಟಿಗೆ ಬಾಯ್ಲ್ ಹಾಕಿ ತೆಡ್ತಾರೆ. ಅಲ್ಲಿ പിന്നെ ಪಾಸ್ತಾ ಆ್ಯಡ್ ಹಾಕಿದ್ದು ಕೊಡ್ತುಂಟುಲ್ಲ. ಇದೊರು 15 minutes നല്ല ಬೆಂದಿದ್ಕಿಟ್ರು. ಲಿಡ್ ಕ್ಲೋಸ್ ಹಾಕಿತ್ತು. ಇದ್ರ ನಾನು ಬೇಪಾಟಿ ತೆಡ್ಕ್ರೆ. ಅದೇ ಪಲ ಇದಕ್ಕೆ ഒരു 2 tablespoon ರತ್ತರ ಆಯಿಲ್ പിന്നെ ಟೇಸ್ಟ್ಗೆ ಬೇನೆ ಆ ಥರ ಸಾಲ್ಟ್ ಇಟ್ಟಿತ್ತು ಇದ್ರ ಬೇಪಾಟಿ ತೆಡ್ಕ್ರೆ. ನೆಕ್ಸ್ಟ್ ஒரு ಪ್ಯಾನ್ಗೆ 2 tablespoon ರತ್ತರ ಆಯಿಲ್ ಇಟ್ಟಿತ್ತು ಚಿಕನ್ ರೇ ಚಾಂಕ್ಸ್ ರೇ ಫ್ರೈ ಹಾಕಿ ತೆಡ್ತುಂಟುಲ್ಲ. ಉಡೆ ನೋಕರು ಬೋನ್ಲೆಸ್ ಚಿಕನ್ ರೇ ಸ್ಮಾಲ್ ಪೀಸ್ ಕಟ್ ಹಾಕಿತ್ತು ಅದ್ರ ಇಪ್ಪ ಫ್ರೈ ಹಾಕೋಗು ಇಟ್ಟುಂಟುಲ್ಲ. ಎಣ್ಣೆ ಇದಕ್ಕೆ 1 tablespoon ರತ್ತರ ಜಿಂಜರ್ ಗಾರ್ಲಿಕ್ ಪೇಸ್ಟು ಆ್ಯಡ್ ಹಾಕಿತ್ತು നല്ല ಫ್ರೈ ಹಾಕಿ ತೆಡ್ಕ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಟ್ಟಿತ್ತು ஒரு 2 seconds നല്ല ಫ್ರೈ ಹಾಕಿ ತೆಡ್ಕ. ಇದ್ರ നല്ല ಸ್ಮೆಲ್ಲೆಲ್ಲ ಪೋಂಡವತ್ತಲು നല്ല ಫ್ರೈ ಹಾಕಿ ತೆಡ್ಕೊನು. ಅಲ್ಲಿ പിന്നെ ಇದಕ್ಕೆ ಸ್ಪೈಸಸ್ ಆ್ಯಡ್ ಹಾಕಿ ಕೊಡ್ಕ. ಟೇಸ್ಟ್ಗೆ ಬೇನೆ ಆ ಥರ ಸಾಲ್ಟ್, ಟರ್ಮರಿಕ್ ಪೌಡರ್ പിന്നെ ರೆಡ್ ಚಿಲ್ಲಿ ಪೌಡರ್ ಎಲ್ಲ ಇಟ್ಟಿತ್ತು നല്ല ಮಿಕ್ಸ್ ಹಾಕಿತ್ತು നല്ല ಫ್ರೈ ಹಾಕಿ ತೆಡ್ಕ. ಕ್ರಂಚ್ ಅವರ ಪೋಲೆ ಫ್ರೈ ಹಾಕಿ ತೆಡ್ಕ. ಫೈನಲಿ ಇದಕ್ಕೆ 1 teaspoon ರತ್ತರ ಕೆಚಪ್ പിന്നെ ಅವ್ರತಿಲ್ಲ ಒರಿಗ್ಯಾನೋ ಇಟ್ಟಿತ್ತು നല്ല ಫ್ರೈ ಹಾಕಿ ತೆಡ್ಕೊಂಡೋಯ್ತು. ನೋಕರು ಚಿಕನ್ ಇಪ್ಪ നല്ല ಫ್ರೈ ಆಯ್ಕಿಟ್ಟಿರು. ಇದ್ರ ಇಪ್ಪ ಏನೋರು ಪ್ಲೇಟ್ಗೆ ಟ್ರಾನ್ಸ್ಫರ್ ಹಾಕಿ ತೆಡ್ಕ. ಈ ಫ್ರೈಡ್ ಚಿಕನ್ ರೇ ஒரு ಪ್ಲೇಟ್ಗೆ ಟ್ರಾನ್ಸ್ಫರ್ ಹಾಕಿತ್ತು. ಏನು ಸೇಮ್ ಪ್ಯಾನ್ಗೆ 2 tablespoon ಆಯಿಲ್ ಇಟ್ಟು ಕೊಡ್ಕೊನು. ഒരു ಸ್ಮಾಲ್ ಸೈಜ್ ರೇ ಆನಿಯನ್ ರೇ ಫೈನ್ಲಿ ಚಾಪ್ ಹಾಕಿತ್ತು ಆ್ಯಡ್ ಹಾಕಿತ್ತು ಕೊಡ್ಕೊನು. ಇದ್ರ നല്ല ಫ್ರೈ ಹಾಕಿ ತೆಡ್ಕೊನು. ಏನು ನೆಕ್ಸ್ಟ್ ಇದು 1 tablespoon ರತ್ತರ ಗಾರ್ಲಿಕ್ ಫೈನ್ಲಿ ಚಾಪ್ ಹಾಕಿತ್ತು ಆ್ಯಡ್ ಹಾಕಿತ್ತು ಕೊಡ್ಕ. ಗಾರ್ಲಿಕ್ ರಾ ಸ್ಮೆಲ್ ಪೋಂಡವತ್ತಲು ಸಾಟೆ ಹಾಕಿತ್ತು ಕೊಡ್ಕೊನು. ನೆಕ್ಸ್ಟ್ ಇದಕ್ಕೆ ಬೇನವ್ರೆ ಕ್ಯಾಪ್ಸಿಕಮ್ ഒരു ಸ್ಮಾಲ್ ಸೈಜ್ ರೀ ಕ್ಯಾಪ್ಸಿಕಮ್ ಕೂಡ ಫೈನ್ಲಿ ಚಾಪ್ ಹಾಕಿತ್ತು ಆ್ಯಡ್ ಹಾಕಿತ್ತು നല്ല ಫ್ರೈ ಹಾಕಿ ತೆಡ್ತುಂಟುಲ್ಲ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ നല്ല ಫ್ರೈ ಆयल പിന്നെ ಊಡ ಇದಕ್ಕೆ ಆ್ಯಡ್ ಹಾಕೋಗುಲ್ಲಿ ಟೊಮೆಟೊ ಪೇಸ್ಟ್ ಸಿಂಪ್ಲಿ ஒரு 2 ಟೊಮೆಟೊ ಮಿಕ್ಸಿಗೆ ಜಾರ್ಗೆ ಆ್ಯಡ್ ಹಾಕಿತ್ತು നല്ല ಪೇಸ್ಟ್ ಹಾಕಿತ್ತು ಇದಕ್ಕೆ ಆ್ಯಡ್ ಹಾಕಿತ್ತು ಕೊಡ್ಕೊನು. ನೆಕ್ಸ್ಟ್ ಇದಕ್ಕೆ ಸ್ಪೈಸಸ್ ಆ್ಯಡ್ ಹಾಕಿತ್ತು ಕೊಡ್ಕ. ಟೇಸ್ಟ್ಗೆ ಬೇನೆ ಆ ಥರ ಸಾಲ್ಟ್, ಟರ್ಮರಿಕ್ ಪೌಡರ್, ಚಿಕನ್ ಮಸಾಲ ಪೌಡರ್, ऑरिगैनो और 1/2 teaspoon रत्र 1 to 3 मसाला पाउडर പിന്നെ ಕೆಚಪ್ ಆ್ಯಡ್ ಹಾಕಿತ್ತು നല്ല ಮಿಕ್ಸ್ ಹಾಕಿ ತೆಡ್ಕ. ಏನಿದ್ರೆ നല്ല ಕುಕ್ ಹಾಕಿ ತೆಡ್ಕೊನು. ಲೋ ಫ್ಲೇಮಲ್ಲಿ വെച്ചിട്ട് ഒരു 15 minutes ಇದ್ರೆ ಕುಕ್ ಹಾಕಿ ತೆಡ್ಕೊನು. അപ്പോൾ ರೆಡ್ ಸಾಸ್ ರೆಡಿ ಅವರು. ಲಿಡ್ ಕ್ಲೋಸ್ ಹಾಕಿತ್ತು ഒരു 15 minutes നല്ല ತುಲ್ಪಾಟಿ ತೆಡ್ಕೊನು. ಈ ಟೊಮೆಟೊ പിന്നെ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ നല്ല ಬೆಂದಿತ್ತು നല്ല ಪೇಸ್ಟ್ ಪಲಾವ್ ಅವರು.
ಇದ್ರ 15 ಮಿನಿಟ್ಸ್ ಆಗನ್ ಮೇ ಬಿಡ ಇನ್ನು ನೆಕ್ಸ್ಟ್ ಸ್ಟೆಪ್ಲು ರೆಡಿ ಹಾಕೋಗುಲ್ಲೆ ವೈಟ್ ಸಾಸ್ ರೆಡಿ ಹಾಕೋಗೈತು ஒரு ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ರತ್ತರ ಬಟರ್ 1 ಟೇಬಲ್ ಸ್ಪೂನ್ ರತ್ತರ ಆಯಿಲ್ ಇಟ್ಕೊಡ್ಕೊನು ಬಟರ್ ಪಿನ ಆಯಿಲ್ ಚೂಡಾಂಡ್ ಬರಂಬತ್ತುಗು ಇದಕ್ಕೆ 1 ಟೇಬಲ್ ಸ್ಪೂನ್ ರತ್ತರ ಮೈದಾ ಆ್ಯಡ್ ಹಾಕಿದ್ ಕೊಡ್ಕೊನು ಮೈದತ್ತು ನಲ್ಲು ಫ್ರೈ ಹಾಕಿ ತೆಡ್ಕೊನು ಈ ಬಟರ್ಲು ಮೈದಾ ನಲ್ಲ ಫ್ರೈ ಆಯ್ತು ಕಿಟ್ಟೋನು ಲೋ ಫ್ಲೇಮಲ್ಲಿ ಬೆಚ್ಚಿತ್ತಿದ್ರು ನಲ್ಲ ಮಿಕ್ಸ್ ಹಾಕಿ ತೆಡ್ಕೊನು ಹೈ ಫ್ಲೇಮಲ್ಲಿ ಬೆಚ್ಚಂಗೆ ಮೈದಾ ಅವಡಿಗೆ ಬ್ಲ್ಯಾಕ್ ಕಲರ್ ಅವರು ನಾನು ಕೂಡ ವೈಟ್ ಸಾಸ್ ಹಾಕೋಗುಲ್ಲು ಅದಕ್ಕೆ ಲೋ ಫ್ಲೇಮಲ್ಲಿ ಬೆಚ್ಚಿತ್ತಿದ್ರು ಕೇರ್ಫುಲಿ ಫ್ರೈ ಹಾಕಿ ತೆಡ್ಕೊನು ನೆಕ್ಸ್ಟ್ ಇದಕ್ಕೆ ஒரு ಹಾಫ್ ಕಪ್ ರತ್ತರ ಮಿಲ್ಕ್ ಆ್ಯಡ್ ಹಾಕಿದ್ ಕೊಡ್ತೊಂಟುಲ್ಲ ಮಿಲ್ಕ್ ಇಟ್ಟಿತ್ತು ನಲ್ಲ ಮಿಕ್ಸ್ ಹಾಕಿದ್ದೇನೆ ಸ್ಪೈಸಸ್ ಆ್ಯಡ್ ಹಾಕಿದ್ದು ಕೊಡ್ಕೊನು ಟೇಸ್ಟ್ಗೆ ಬೇನೆ ಆಗ್ತಾರೆ ಸಾಲ್ಟ್ ಚಿಕನ್ ಮಸಾಲ ಪೌಡರ್ ಒರಿಗ್ಯಾನೋ ಪಿನ್ನ 1 2 3 ಮಸಾಲ ಪೌಡರ್ ಪಿನ್ನ ಫೈನಲಿ ಇದಕ್ಕೆ ஒரு 4 ಕ್ಯೂಬ್ ರತ್ತರ ಮೊಸರೆಲ್ಲ ಚೀಸ್ ಆ್ಯಡ್ ಹಾಕಿದ್ದೆ ನಲ್ಲ ಮಿಕ್ಸ್ ಹಾಕಿದ್ದು ಕೊಡ್ಕೊನು ಚೀಸ್ ಮೆಲ್ಟ್ ಅವರೊಡ್ತಲೋ ಇದ್ರ ನಲ್ಲ ಮಿಕ್ಸ್ ಹಾಕಿ ಹೊಂಟಿಕ್ಕೊನು ಮೊಸರೆಲ್ಲ ಚೀಸೇ ಅವನುಂಟಿಲ್ಲ ನಿಂಗಳ ಕೈಲಿ ಏ ಚೀಸ್ ಇಂದೆಂಗೂ ಅದು ಯೂಸ್ ಹಾಕ ಚೀಸ್ ಸ್ಲೈಸುം ಇದಕ್ಕೆ ಯೂಸ್ ಹಾಕ ಇದ್ರಿಪ್ಪ ಲೋ ಫ್ಲೇಮಲ್ಲಿ ಬೆಚ್ಚಿದ್ದು ನಾನು ಚೀಸ್ ಮೆಲ್ಟ್ ಅವರೊಡ್ತೋಲು ನಾನು ಇದ್ರ ಕುಕ್ ಹಾಕಿ ತೆಡ್ತಾರೆ ನೋಕೂರುಡೆ ಚೀಸ್ ನಲ್ಲ ಮೆಲ್ಟ್ ಆಯ್ತು ಕಿಟೀರು ಇನ್ನು ನೆಕ್ಸ್ಟ್ ಇದಕ್ಕೆ ನಂಗೆ ಕುಕ್ ಹಾಕಿದ್ದು ಬೆಚ್ಚು ಪಾಸ್ಟತೆ ಆ್ಯಡ್ ಹಾಕಿದ್ದು ಕೊಡ್ಕೊನು ಇದೇ ಪಲ್ಲ ನಿಂಗೆ ಪಾಸ್ತಾ ಹಾಕಿ ನಲ್ಲ ಚೀಸಿ ಪಿನ್ನ ಕ್ರೀಮಿ ಆಯ್ತು ಪಾಸ್ತಾ ನಿಂಗೆ ಕಿಟ್ರು ಉಡೆ ನೋಕೋರು ಕುಕ್ ಹಾಕಿದ್ದು ಬೆಚ್ಚು ಪಾಸ್ತಾತೆ ನಾಯ್ಪ ಇದಕ್ಕೆ ಆ್ಯಡ್ ಹಾಕಿದ್ದು ಕೊಡ್ತೊಂಟುಲ್ಲ ಈ ಪಾಸ್ತಾ ಆ್ಯಡ್ ಹಾಕಿದ್ದು ಅಲ್ಲಿ ಪಿನ್ನ ಉಡುಪೆ ಪಾಟ್ ಬೆಚ್ಚ ಚಿಕನು ಪಿನ್ನ ವೈಟ್ ರೆಡ್ ಸಾಸ್ ಎಲ್ಲ ಆ್ಯಡ್ ಹಾಕಿದ್ದು ಕೊಡ್ಕೊಂಡಿದ್ಕೆ ಉಡೆ ನೋಕರು ಚಿಕನ್ ಇಟ್ಟಿತ್ತು ಫಸ್ಟಿಗೆ ನಾನಿದ್ರು ಮಿಕ್ಸ್ ಹಾಕಿದ್ದು ಎಡ್ತೊಂಟುಲ್ಲ ನೋಕರು ಚೀಸ್ ಟೆಕ್ಸ್ಚರ್ ಕಂಡೊಂಟುಂಡಲ್ಲಿ ನಲ್ಲೆ ಕ್ರೀಮಿ ಪಿನ್ನ ಚೀಸಿ ಪಾಸ್ತಾ ಅವ್ರು ರೆಡಿ ಅವರು ಫೈನಲಿ ಇದಕ್ಕೆ ನಂಗೆ ರೆಡಿ ಹಾಕಿ ಬೆಚ್ಚೋ ರೆಡ್ ಸಾಸ್ರೆ ಆ್ಯಡ್ ಹಾಕಿತ್ತು ಕೊಡ್ತಿತ್ತು ನಲ್ಲ ಮಿಕ್ಸ್ ಹಾಕಿ ತೆಡ್ತಂಗೆ ಕೂಡ ನಲ್ಲ ಟೇಸ್ಟಿ ಆಯವರು ಪಾಸ್ತಾ ರೆಡಿ ಅವರು ಏನಿದ್ರೆ ನಲ್ಲ ಮಿಕ್ಸ್ ಹಾಕಿ ತೆಡ್ಕೊನು ನೋಕರಿಪ್ಪ ಇದ್ರೆ ನಾನು ನಲ್ಲ ಮಿಕ್ಸ್ ಹಾಕಿ ತೆಡ್ಕರೆ ಟೆಕ್ಸ್ಚರ್ ನೋಕರು ನಲ್ಲ ಅಡಿಬಲಿ ಐದು ಕಿಡೀರು ನಿಂಗೆ ಈ ರೆಸಿಪಿರೇ ಡೆಫಿನೆಟ್ಲಿ ಐತೆ ಟ್ರೈ ಹಾಕೋರು ನಿಂಗೆ ಎಲ್ಲರಿಗೂ ಡೆಫಿನೆಟ್ಲಿ ಐತೆ ಇಷ್ಟ ಅವು ಈ ರೆಸಿಪಿ നല്ല ടേസ്റ്റി ആയിത്തിന്ത് ಫೈನಲಿ ಇದರ ಮೇಲ್ಗೆ ತೆಲ್ಲ ಕೊತ್ತಂಬರಿ ಸೊಪ್ಪು ಸ್ಪ್ರಿಂಕಲ್ ಹಾಕಿ ಕೊಡ್ತೇಂಗಾಯ್ತು അതേപോലെ നിങ്ങൾക്ക് എൻ്റെ ചാനൽ ഇഷ്ടമാവുന്നുണ്ടായെങ്കിൽ റെസിപ്പീസ് ഇഷ്ടമാവുന്നുണ്ടായെങ്കിൽ ലൈക്ക് ആക്കോരു ഷെയർ ആക്കോരു പിന്നെ പുതിയ വ്യൂവേഴ്സ് ഇല്ലെങ്കിൽ സബ്സ്ക്രൈബ് ആക്കുക മറക്കണ്ട താങ്ക് യു ഫോർ വാച്ചിങ്